ಹಾಲಿನ ದರ ನೋಡಿ, ಹಾಲಿನ ಬಾಕಿ ಸರ್ಕಾರ ಬಿಡುಗಡೆ ಮಾಡಬೇಕು. ರೈತರಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ. 5 ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಪ್ರೋತ್ಸಾಹಧನ. ಹಾಲು ಉತ್ಪಾದಕರಿಗೆ ನಾನು ಹೇಳ್ತಾ ಇರೋದು. ಸರ್ಕಾರ ಬಾಕಿ ಉಳಿಸ್ಕೊಂಡಿರೋದು 622 ಕೋಟಿ. ಹಾಲಿನ ರೇಟ್ ಮತ್ತೆ ಜಾಸ್ತಿ ಮಾಡ್ತಿದ್ದಾರೆ. ಈಗ 5 ರೂಪಾಯಿ ಜಾಸ್ತಿ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಆದರೆ ನಮ್ಮ ರೈತರಿಗೆ ಎಷ್ಟು ಹೋಗ್ತಾ ಇದೆ ಅದು ಇಂಪಾರ್ಟೆಂಟು. KMF ಓಕೆ, ಅವ್ರಿಗೆ ಎಷ್ಟು ಸಿಗ್ತಾ ಇದೆ. ನಮ್ಮ ರೈತರು ಅಲ್ಲಿ ಹಾಲು ಕರೆಯುವಂತಹ ಮೇನ್ ಯಾರಿದ್ದಾರೆ ನಮ್ಮ ರೈತರು, ಅವ್ರಿಗೇನು ಸಿಗ್ತಾ ಇದೆ. ಹೈನುಗಾರಿಕೆ ನಂಬ್ಕೊಂಡಿದ್ದಾರೆ. ಅದರಲ್ಲೂ ಡಿವೈಡ್ ಇದೆ. ಸಾಮಾನ್ಯ ಉತ್ಪಾದಕರಂತಿದೆ, SC ST ಅಂತಿದೆ. ನಮ್ಮಲ್ಲಿ ಏನಿಂದ ಅಂದರೂ ಈಗ ಸಾಮಾನ್ಯ ಅಂತಂದರೆ ಒಂದು 8 ಲಕ್ಷ ಜನ ಇದ್ದಾರೆ ಹೈನುಗಾರಿಕೆ ಮಾಡ್ತಾ ಇರುವಂಥವ್ರು. ಆಮೇಲೆ SC ST ಅವರು ಕೂಡ ಒಂದು 2-3 ಲಕ್ಷ ಜನ ಇದ್ದಾರೆ. ಸರ್ಕಾರದಿಂದ ಪ್ರೋತ್ಸಾಹಧನ ನೋಡಿ, ರೈತರು ಅದು ಬರ ಇರಲಿ ಅಥವಾ ಬಿರು ಅಂದರೆ ಪ್ರವಾಹ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಡೈರಿಗಳಿಗೆ ಹಾಲು ಹಾಕೋದನ್ನು ಕಡಿಮೆ ಮಾಡಲ್ಲ. ನಿರಂತರವಾಗಿ ಪೂರೈಕೆ ಆಗ್ತಾ ಇರುತ್ತೆ. ಈಗೇನೋ ಒಂದು ನಮ್ಮ ಹಸುಗಳಿಗೆ ಮೇವು ತರಬೇಕು, ಹಿಂಡಿ ತರಬೇಕು. ರೈತರು ಸಾಲ ಮಾಡಿ ತರೋಕ್ಕಾಗತ್ತಾ? ಇಲ್ಲ. ಸರ್ಕಾರ ಪ್ರೋತ್ಸಾಹಧನ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಿಡುಗಡೆ ಆಗಬೇಕು. ಆದರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಹಿಂದೆ 3-4 ತಿಂಗಳಿಗೊಮ್ಮೆ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡ್ತಾಯಿದ್ರು. ನೋಡಿ, ಈಗ ವರ್ಷಗಳೇ ಕಳೆದರೂ ಕೂಡ ಆ ಹಣ ರೈತರ ಕೈಗೆ ಸೇರ್ತಾ ಇಲ್ಲ. ಹಾಗಾಗಿ ನೋಡಿ, ರಾಜ್ಯದಲ್ಲಿ ಸುಮಾರು 8.89 ಲಕ್ಷ ಹೈನುಗಾರರಿದ್ದಾರೆ. ಪ್ರೋತ್ಸಾಹಧನ ಈಗ ಪರಿಶಿಷ್ಟ ಜಾತಿ ಅಂದರೆ SC ಅವರಿಗೆ 6.85 ಕೋಟಿ ಕೊಡಬೇಕು ಮತ್ತು ST ಸಮುದಾಯದವರಿಗೆ 9 ಕೋಟಿಯನ್ನು ಕೊಡಬೇಕಾಗಿದೆ. ಸಾಮಾನ್ಯ ವರ್ಗದವರು ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 606 ಕೋಟಿಯನ್ನು ಕೊಡಬೇಕಾಗಿದೆ. ಇನ್ನು ರೈತರು ಈ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ರೈತ ಸಂಘಟನೆಗಳು ಕೂಡ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾವೆ. ಬಟ್ ವೆಂಕಟೇಶ್ ಹೇಳಿದ್ದಾರೆ, ಪಶುಸಂಗೋಪನಾ ಸಚಿವರು, ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅಂತೇಳಿ. ರೈತರು ಈಗ ಕಾಯ್ತಾ ಇರೋದು ನೋಡಿ, ಈಗ ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡ್ತಾರೆ, ಇವರು 2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಎಲ್ಲವೂ ಕೂಡ ರೈತರ ಕೈಗೆ ಸೇರುತ್ತೆ. ನಮಗೇನೂ ಇಲ್ಲ, ಇಲ್ಲಿ KMFಗೂ ಅದು ಹೋಗೋದಿಲ್ಲ, ನಾವು ಸರ್ಕಾರದವರು ಕೂಡ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ರೈತರಿಗೆ ಈಗ ಉದಾಹರಣೆಗೆ 44 ರೂಪಾಯಿ 1 ಲೀಟ್ರಿಗೆ ಹಾಲು, ನಂದಿನಿ ಹಾಲು ಅಂತ ಹೇಳಿದರೆ ಅದು 44 ರೂಪಾಯಿಲಿ ನಮ್ಮ ರೈತರಿಗೆ ಎಷ್ಟು ಹೋಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಉತ್ತಮವಾಗಿ ಸ್ಪಂದಿಸ್ತಾ ಇದೆ ಈಗ. ಬಟ್ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ರಾಜ್ಯದ ರೈತರು, ಹಾಲು ಉತ್ಪಾದಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಅದನ್ನೇ ನಂಬ್ಕೊಂಡಿರ್ತಾರೆ. ಡೈರಿಗೆ ದಿನನಿತ್ಯವೂ ಕೂಡ ಹಾಲು ಹಾಕ್ತಾ ಇರ್ತಾರೆ. ಅದರಲ್ಲೂ ಉತ್ತಮ ಗುಣಮಟ್ಟದ ಹಾಲು ನಮ್ಮದು ನಂದಿನಿ. ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಆದರೆ ರೈತರಿಗೆ ಸಿಗಬೇಕಾದಂಥ ಆ ಬಾಕಿ ಹಣ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ. ದಕ್ಷಿಣ ಕರ್ನಾಟಕ, ಅದರಲ್ಲೂ ಮಂಡ್ಯ, ರಾಮನಗರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹಾಲನ್ನು ಪೂರೈಕೆ ಮಾಡುವಂತಹ ರೈತ ಕುಟುಂಬಗಳು ಇದ್ದಾವೆ. ಅವು ಇದನ್ನೇ ಕೂಡ ನಂಬ್ಕೊಂಡಿದ್ದಾವೆ. ಅದರಲ್ಲೂ ಈಗ ಅತಿವೃಷ್ಟಿ ಮತ್ತು ಬರದ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಈಗಿನ ಸರ್ಕಾರ ಕೂಡ ಅವರ ನೆರವಿಗೆ ಬಂದಿಲ್ಲ. ಮುಖ್ಯಮಂತ್ರಿಗಳು ಹೇಳಿದರು, KMF ಅಧ್ಯಕ್ಷರು ಕೂಡ ಹೇಳಿದರು, ವೆಂಕಟೇಶ್ ಅವರು ಕೂಡ ಹೇಳಿದ್ದಾರೆ, ಆದಷ್ಟು ಬೇಗ ನಾವು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತೀವಿ ಅಂಥೇಳಿ. ಹಾಗಾಗಿ ಈಗ 622 ಕೋಟಿ ಬಿಡುಗಡೆ ಮಾಡಿದರು ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ರೈತರಿಗೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಇದರ ಬಗ್ಗೆ ಬಡಗಲ್ಪುರ ನಾಗೇಂದ್ರ ಇದ್ದಾರೆ, ರಾಜ್ಯ ರೈತ ಸಂಘದ ಅಧ್ಯಕ್ಷರು. ಅವರು ಕಿಡಿಕಾರಿದ್ದಾರೆ, ಚೆಲ್ಲಾಟ ಆಡೋದನ್ನು ಬಿಡಬೇಕು, ರೈತರ ಜೀವನದ ಜೊತೆ ಅಂತ ಹೇಳಿದ್ದಾರೆ. ಸರಿಯಾದ ಕ್ರಮದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ರೈತ ದಿನನಿತ್ಯವೂ ಕೂಡ ಹಾಲನ್ನು ಕರೆದು ಡೈರಿಗೇನು ಹಾಕ್ತಾನೆ. ಅವನಿಗೆ ಒಂದೇ ಸಾರಿಗೆ ದುಡ್ಡನ್ನು ಕೊಡೋದಿಲ್ಲ ಇವರು. ಮತ್ತೆ ಅಲೆದಾಡಬೇಕು, ದಿನನಿತ್ಯವೂ ಕೂಡ ಹೋಗಬೇಕು.
ನೋಡಿ, ಹಾಲನ್ನು ಮಾರಾಟ ಮಾಡೋದಲ್ಲದೆ ಆ ಒಂದು ಹಣವನ್ನು ಇಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಈಗ ರೈತರಿಗೆ ಕೊಡಬೇಕಾದಂತಹ ಪ್ರೋತ್ಸಾಹಧನವನ್ನು ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಲಿ. ನಮ್ಮ ನಂದಿನಿ ಪ್ರಾಡಕ್ಟ್ ಏನಿದೆ ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಅನ್ನುವಂಥ ಆಶಯ ನಮ್ಮದು.